ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಮೊಳಕೆ ಕಟ್ಟಿನ ಸಾರು ಹಾಗೆ ಅದರದ್ದು ಒಗ್ಗರಣೆ ಮಾಡ್ತೀನಿ. ಕಾಳು ಒಗ್ಗರಣೆಗೆ ಹಾಕ್ತೀನಿ. ಮೊಳಕೆ ಸಾರಿಗೆ ಏನೇನು ಬೇಕೋ ಆ ಸಾಮಾನನ್ನೆಲ್ಲ ಹುರ್ಕೊತೀನಿ. ಇದೆಲ್ಲನೂ ಹುರಿದ್ಬಿಟ್ಟು ಮಿಕ್ಸಿ ಮಾಡ್ತೀನಿ. ಮೊದಲಿಗೆ ನಾನು ಇಟ್ಕೊಂಡಿರೋ ಡ್ರೈ ಸಾಮಾನನ್ನೆಲ್ಲ ಲೈಟಾಗಿ ಹುರ್ಕೋತೀನಿ. ಜೀರಿಗೆನೂ ಅದಕ್ಕೆ ಹಾಕ್ತಾಯಿದ್ದೀನಿ. ಇದನ್ನೆಲ್ಲ ಸ್ವಲ್ಪ ಹುರ್ಕೊಂಡು ಪೌಡ್ರ್ ಮಾಡ್ಕೊತೀನಿ. ಸಾರಿಗೆ ನಾವು ಫ್ರೆಶ್ಶಾಗಿ ಹುರ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಸಾರು ಘಮ ಜಾಸ್ತಿ ಇರುತ್ತೆ. ಮಾಡಿಟ್ಟಿದ್ದು ಸಾಂಬಾರು ಪೌಡ್ರ್ ಅಷ್ಟೊಂದು ಚೆನ್ನಾಗಿ ಬರೋಲ್ಲ. ಹಾಗಾಗಿ ನಾನು ಫ್ರೆಶ್ಶಾಗಿ ಸಾಂಬಾರು ಪೌಡ್ರ್ ಮಾಡ್ಕೊತಾ ಇದ್ದೀನಿ. ಎಣ್ಣೆನೂ ಲೈಟಾಗಿ ಒಂದು ಸ್ವಲ್ಪ ಬಿಸಿ ಮಾಡ್ಕೊಳ್ತೀನಿ. ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಮೆಣಸಿಕಾಯಿ ಒಂದು ಸ್ವಲ್ಪ ಲೈಟಾಗಿ ಹುರಿದ್ಬಿಟ್ಟು ಅದನ್ನು ಅದ್ರ ಜೊತೆ ಪೌಡ್ರ್ ಮಾಡ್ಕೊತೀನಿ. ಅದೇ ಬಾಣಲಿಗೆ ಈಗ ಈರುಳ್ಳಿ ಒಂದು ಸ್ವಲ್ಪ ಹುರ್ಕೊಳ್ತೀನಿ. ಅದ್ರ ಜೊತೆಗೆ ಬೆಳ್ಳುಳ್ಳಿನೂ ಹಾಕ್ತೀನಿ. ಒಣ ಕೊಬ್ಬರಿ ತುರಿನ ಸ್ವಲ್ಪ ಲೈಟಾಗಿ ಬಿಸಿ ಮಾಡ್ಕೊಳ್ತೀನಿ. ಕರಿಬೇವಿನ ಸೊಪ್ಪು ಅದ್ರ ಜೊತೆಗೆ ಒಂದು ಸ್ವಲ್ಪ ಬಿಸಿ ಮಾಡ್ಕೊಳ್ತೀನಿ. ಎಣ್ಣೆ ಹಾಕ್ತಾಯಿದ್ದೀನಿ. ಒಗ್ಗರಣೆಗೆ ಸಾಸಿವೆ, ಜೀರಿಗೆ ಎರಡನ್ನೂ ಹಾಕ್ತಾಯಿದ್ದೀನಿ. ಈರುಳ್ಳಿನೂ ಹಾಕ್ತಾಯಿದ್ದೀನಿ. ಕರಿಬೇವಿನ ಸೊಪ್ಪು, ಒಣಮೆಣ್ಸಿಕಾಯಿನೂ ಒಂದೇ ಒಂದು ಕಟ್ ಮಾಡಿ ಹಾಕ್ತಾಯಿದ್ದೀನಿ. ರುಬ್ಬಿಟ್ಕೊಂಡ್ರೆ ಮಸಾಲೆ ಹಾಕ್ತಾರೆ. ಈ ಮಸಾಲೆ ನಾನು ಸ್ವಲ್ಪ ಬಿಸಿ ಮಾಡಿ ಲೈಟಾಗಿ ಕುದ್ದಾದ್ಮೇಲೆ ನಾನು ಮಾಡಿರೋ ಕಟ್ಟನ್ನು ಇದಕ್ಕೆ ಬಗ್ಗಿಸ್ತೀನಿ. ಹಿಂಡಿಟ್ಕೊಂಡಿರೋ ಹುಣಸೆ ಹುಳಿನ ಅದಕ್ಕೆ ಹಾಕ್ತಾಯಿದ್ದೀನಿ. ಹೀಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಟೇಸ್ಟ್ ಬರೋದಕ್ಕೆ ಒಂದು ಸ್ವಲ್ಪ ಬೆಲ್ಲ ಹಾಕ್ತಾಯಿದ್ದೀನಿ. ಮೊಳಕೆದು ಬಸ್ತಿರ ತಿಳಿ ಇದಕ್ಕೆ ಹಾಕ್ತಾಯಿದ್ದೀನಿ. ಸಾಂಬಾರು ಚೆನ್ನಾಗಿ ಕುದೀತಾ ಇದೆ. ಘಮ ಘಮ ವಾಸನೆ ಬರ್ತಾಯಿದೆ. ಇದು 8 ದಿವಸ ಆದ್ರೂ ಇನ್ನು ಕುದ್ದಂಗೆ ಚೆನ್ನಾಗಿ ರುಚಿ ಬರ್ತಾ ಇರುತ್ತೆ. 8 ದಿವಸ ಆದ್ರೂ ಏನೂ ಹಾಳಾಗೋದಿಲ್ಲ. ಚೆನ್ನಾಗಿ ಕುದಿಸಿ ಇಟ್ಬಿಟ್ರೆ ಅನ್ನಕ್ಕೆ ಸೂಪರಾಗಿರೋ ಕಾಂಬಿನೇಷನ್ನು. ಇದನ್ನು ಪಕ್ಕಕ್ಕೆ ಎತ್ತಿಟ್ಬಿಟ್ಟು ಈಗ ಮೊಳಕೆ ಕಟ್ಟಿದ ಕಾಳನ್ನು ಒಗ್ಗರಣೆ ಹಾಕ್ತೀನಿ. ನಾನು ಎಣ್ಣೆ ಹಾಕ್ತಾಯಿದ್ದೀನಿ. ಮೊಳಕೆ ಕಟ್ಟಿದ ಕಾಳಿಗೆ ಒಗ್ಗರಣೆ ಹಾಕೋದಕ್ಕೆ ಸಾಸಿವೆ, ಜೀರಿಗೆ ಹಾಕ್ತಾಯಿದ್ದೀನಿ. ಹಾಗೆ ಕೊತ್ತಂಬರಿ ಸೊಪ್ಪು, ಒಗ್ಗರಣೆಗೆ ಹಸಿಮೆಣಸಿನಕಾಯಿ, ಈರುಳ್ಳಿ, ಒಗ್ಗರಣೆ ಇದಕ್ಕೆ ಒಂದು ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಹಸಿ ಕಾಯಿ ತುರಿ ಹಾಕ್ತಾಯಿದ್ದೀನಿ. ಹುರುಳಿಕಾಳು ಮೊಳಕೆ ಕಾಳನ್ನು ಬಂದಿರೋದು ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. ಸಣ್ಣ ಉರಿಲಿ ಸ್ವಲ್ಪ ಲೈಟಾಗಿ ಬಿಸಿ ಮಾಡ್ತೀನಿ. ಒಗ್ಗರಣೆ ಬೆಂದಾಗಿದೆ, ಕಾಳು ರೆಡಿಯಾಗಿದೆ. ಲೈಟಾಗಿ ಬಿಸಿ ಮಾಡ್ತಾಯಿದ್ದೀನಿ, ಅಳಿಸೋದಿಲ್ಲ ಅಂಥೇಳಿ. ಒಗ್ಗರಣೆ ಕಾಳು ರೆಡಿಯಾಗಿದೆ. ಸಾಂಬಾರು ಸಹ ರೆಡಿಯಾಗಿದೆ. ಇದನ್ನ ಅನ್ನಕ್ಕೆ ಹಾಕಿ ತೋರಿಸ್ತೀನಿ. ಒಗ್ಗರಣೆ ಕಾಳು ರೆಡಿಯಾಗಿದೆ. ಸಾಂಬಾರು ಸಾಮಾನು ಎಷ್ಟು ಅಂತ ತೋರಿಸಿದೆ, ಎಷ್ಟು ಅಂತ ಕರೆಕ್ಟಾಗಿ ಹೇಳ್ತಿದೆ ನೋಡಿ. ಕಾಳು ಮೆಣಸು ಒಂದು ಅರ್ಧ ಸ್ಪೂನು, 3 ಟೀ ಸ್ಪೂನು ಜೀರಿಗೆ, 3 ಟೀ ಸ್ಪೂನು ಸಾಂಬಾರು ಬೀಜ ಅಥವಾ ಕೊತ್ತಂಬರಿ ಬೀಜ, ಒಣಮೆಣಸಿಕಾಯಿ ಒಂದು 14, ಚಕ್ಕೆ ಒಂದು 5 ಪೀಸು, ಲವಂಗ 8, ಮೊಗ್ಗು 4, ಏಲಕ್ಕಿ 2, ಚಕ್ರ ಮೊಗ್ಗು 1, ಜಾಯಿಕಾಯಿ ಒಂದು 1/4 ಭಾಗದಷ್ಟು. ಈ ಥರದ್ದು 1/4 ಭಾಗದಷ್ಟು ಹಾಕಿದ್ದೀನಿ. ಅನ್ನ ರೆಡಿಯಾಗಿದೆ. ಬಿಸಿ ಬಿಸಿ ಅನ್ನ ನೋಡಿ. ಅದ್ರ ಮೇಲೆ ತುಪ್ಪ ಹಾಕಿಬಿಟ್ಟು ಬಿಸಿ ಸಾರು ಹಾಕಿದರೆ ಎಷ್ಟು ಮಜಾ ಇರುತ್ತೆ ಅಂದರೆ, ಈ ಥಂಡಿಗೆ ಇನ್ನೂ ಊಟ ಮಾಡಬೇಕು ಅನ್ನಿಸ್ತಾ ಇರುತ್ತೆ ನೋಡಿ. ಹಾಕ್ತಾಯಿದ್ದೀನಿ. ವಾವ್, ಸ್ವಲ್ಪ ಊಟ ಮಾಡೋರು ಜಾಸ್ತಿ ಊಟ ಮಾಡೋಕ್ಕೆ ಇಷ್ಟಪಡ್ತಾರೆ ನೋಡಿ. ಎಷ್ಟು ಚೆನ್ನಾಗಿದೆ ಅಂದರೆ ಅಷ್ಟು ಚೆನ್ನಾಗಿದೆ ನೋಡಿ. ಎಷ್ಟು ಚೆನ್ನಾಗಿದೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಯಾರ್ಯಾರಾಗಿಲ್ಲ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.